ಹೇಳಿ, ಈಗ ನಿಮಗೆ ಏನು ಸಮಸ್ಯೆ ಅಂತ ಬಂದಿದ್ರಿ? ಯಾವ ಊರಿಂದ ಬಂದಿದ್ರಿ? ಸರ್ ಅದೇ ನಮ್ಮದು ತುಮಕೂರು. ನಮ್ಗೆ ಸ್ವಲ್ಪ ಬ್ಯಾಕ್ ಪೇನ್ ಆಗಿ ಇದು ಡಿಸ್ಕ್ ಬಲ್ಜ್ ಆಯಿತು. ಅದಕ್ಕೆ ಇಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ. ಏನೇನು ಸಮಸ್ಯೆ ಆಗ್ತಿತ್ತು ನಿಮಗೆ? ಅದೇ ಸರ್, ಕಾಲು ಸ್ವಲ್ಪ ಎಳ್ತಾ ಬರ್ತಾಯಿತ್ತು ಇಲ್ಲಿಗೆ, ಮತ್ತು ಸೊಂಟ ಕೆಳಗಡೆ ಬರ್ತಾ ಇತ್ತು. ಏನು ವೃತ್ತಿ ಮಾಡ್ತೀರಿ ನೀವು? ನಾವು ಟೀಚರ್. ಜೊತೆಗೆ ಯಾವ ಸಮಸ್ಯೆಯಿಂದ ಇದು ನಿಮಗೆ ಹಿಂಗಾಯ್ತು? ಅದೇ ಸರ್, ನಾನು ವೆಯ್ಟ್ ಲಿಫ್ಟ್ ಮಾಡಿ ಅದು ಡಿಸ್ಕು ಸ್ವಲ್ಪ ಜರುಗಿ. ವೆಯ್ಟ್ ಲಿಫ್ಟ್ ರೆಗ್ಯುಲರ್ ಮಾಡ್ತಿರೋ? ಅವತ್ತೊಂದಿನ ಮಾಡಿದ್ರೆ? ಇಲ್ಲ ಸರ್, ಒಂದು ಜಿಮ್ಮಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ವಿ. ಅವತ್ತು ಹೆವಿ ವೆಯ್ಟ್ ಹಾಕೊಂಡು ನೋಡೋಣ ಅಂತ ಹೇಳಿ ಎತ್ತಕ್ಕಾಗುತ್ತೆ ಇಲ್ಲ ಅಂತ ಪ್ರಯತ್ನ ಮಾಡಿದ್ರಿ. ಅವತ್ತಿಂದ ಸ್ವಲ್ಪ ಪಟ್ಟಂತೂ ಅದಾದ್ಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡಿದ ಮೇಲೆ ಜಾಸ್ತಿ. ಮತ್ತೆ ನೀರು ಅದು ಎತ್ತಿದ್ರೆ ಬಗ್ಗಿದ್ರೆ ನಡೆದ್ರೆ ನೋವು ಸ್ಟಾರ್ಟ್ ಆಯ್ತು. ಅದಕ್ಕೆ ಇದಕ್ಕೆ ಬೇರೆ ಕಡೆ ಚಿಕಿತ್ಸೆ ಮಾಡಿದ್ದೀರಾ? ಇದು ಕಷ್ಟ ಮಾಡಿಸಿದ್ದೀನಿ ಸರ್. ಅದೇ ತುಮಕೂರಲ್ಲಿ ಇದು ಮೆಡಿಸಿನ್ ತೊಗೊಂಡಿದ್ವಿ, ಅದಷ್ಟು ಕ್ಲಿಯರ್ ಆಗಲಿಲ್ಲ. ಅದಕ್ಕೆ ಈಗ ನಮ್ಗೆ ಒಂದು 4 ತಿಂಗಳಿಂದ ಇದೆ. ಈಗ MRI ಮಾಡಿಸಿದ್ರಿ. MRIಯಲ್ಲಿ ಆಲ್ಮೋಸ್ಟ್ L4, L5 ಮತ್ತು L5S1 ಅಲ್ಲಿ ಸಿವಿಯರ್ 5 ಗ್ರೇಡ್ ಡಿಜನರೇಟಿವ್ ಕಂಡೀಷನ್ ಇದೆ. ಅಂದರೆ ಡಿಸ್ಕ್ ನ್ಯೂಕ್ಲಿಯಸ್ ಪರ್ಪಸ್ ಆಲ್ಮೋಸ್ಟ್ ಡಿಹೈಡ್ರೇಟೆಡ್ ಇದೆ. ಡಿಸಿಕೇಶನ್ ಇದೆ, ಡಿಫ್ಯೂಸ್ ಬಲ್ಸ್ ಇದೆ, ಒಂದು ಕಡೆ ಪ್ರೊಟ್ರೂಷನ್ ಇದೆ. ಅದೇ ರೀತಿ ನೆಕ್ಕಲ್ಲೂ ಸಹ ಸಮಸ್ಯೆ ಇದೆ. ಸೊ ಆ ಚಿಕಿತ್ಸೆಗೆ ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸಿದ್ದೇನೆ. ಜೊತೆಗೆ ಚಿಕಿತ್ಸೆನೂ ಮಾಡಿದ್ದೇನೆ. ಏನು ಅನ್ನಿಸ್ತು ಆಫ್ಟರ್ ಚಿಕಿತ್ಸೆ? ಈಗ ನನಗೊಂದು 50-60% ರಿಲೀಫ್ ಆಯಿತು. ದೇಹಕ್ಕೆ ಒಂದು ಕಂಫರ್ಟ್ನೆಸ್ ಬಂದಿದೆಯಾ? ಹಗುರ ಅನಿಸಿದೆಯಾ? ನೋವಿಂದ ಒಂದು ಸ್ವಲ್ಪ ಹೊರಗಡೆ ಬಂದಿದೆ ಅನ್ನೋ ಭಾವನೆ ಇದೆಯಾ? ಹೌದು ಸರ್. ಓಕೆ. ಸೊ ಇದು ಯಾವುದೇ ತರಹದ ನೋವು ನಿವಾರಕಗಳನ್ನು ನೀಡಿಲ್ಲ. ಜೊತೆಗೆ ಇನ್ನೂ ಔಷಧಿನ ಸ್ಟಾರ್ಟ್ ಮಾಡಿಲ್ಲ. ಹೌದು. ಅದಕ್ಕಿಂತ ಮುಂಚೆನೇ ನಿಮಗೆ 50% ಒಂದು ಬದಲಾವಣೆ, ಅದು ಒಂದು ದಿನದಲ್ಲಿ ಇವತ್ತು ಬಂದಿದ್ರೆ ಇವತ್ತೇ ಅಷ್ಟು ಕಂಡಿರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ನಿಮಗೆ ಖಂಡಿತ ಹುಷಾರಾಗುತ್ತೆ. ಸರಿಯಾಗಿ ನಾವು ಹೇಳೋ ರೀತಿಯಲ್ಲಿ ಎಕ್ಸಸೈಸು, ಆಹಾರ, ಔಷಧಿ, ನೀವೇ ಸ್ವತಃ ಕಷ್ಟಪಟ್ಟು ಆರೋಗ್ಯನ ಗಳಿಸ್ಕೋಬೇಕು. ನಾವು ಗೈಡ್ ಅಷ್ಟೇ. ಆ ರೀತಿಯಲ್ಲಿ ಮಾಡ್ಕೊಂತ ಹೋದ್ರೆ ಖಂಡಿತ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ ಅಂತ ತಿಳಿಸ್ತಾ, ಆ ಧನ್ವಂತರಿ ಆಶೀರ್ವಾದದಿಂದ. ಧನ್ವಂತರಿ ಯಾರು ಗೊತ್ತಾ? ವಿಷ್ಣುವಿನ 12ನೇ ಅವತಾರ, ಆರೋಗ್ಯದ ಅಧಿಪತಿ. ಆರೋಗ್ಯ ಬೇಕು ಅಂತ ಧನ್ವಂತರಿನ ಆರಾಧನೆ ಮಾಡಬೇಕು. ಹಾಗಾಗಿ ಪ್ರತಿನಿತ್ಯ ನೀವು ಸಾಧ್ಯ ಆದರೆ ಟೀಚರ್ ಆಗಿರೋದ್ರಿಂದ ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಅಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರ ಋಕ್ ಭಯ ಮೃತ್ಯುನಾಶಂ ದಾತಾರಮೀಶಂ ವಿಧೌಷಧೀನಾಂ ಧನ್ವಂತರಿಂ ರಮಾನಾಥಂ ಸರ್ವರೋಗ ನಿವಾರಕಂ ಅಂಥೇಳಿ ಒಂದು ಮಂತ್ರ. ಈಗ ನಾವು ವಿಡಿಯೋ ಶೇರ್ ಮಾಡ್ತೇವೆ ನಿಮಗೆ. ಇದನ್ನು ಕೇಳ್ಕೊಂಡು ನೀವು ಹೇಳಿ, ನಿಮ್ಮ ಮಕ್ಕಳಿಗೆ ಹೇಳಿಸಿ, ಸ್ಟೂಡೆಂಟಿಗೆ ಹೇಳಿಸಿ. ಇವೆಲ್ಲ ಹೇಳೋದ್ರಿಂದ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಜೊತೆಗೆ ಎಲ್ಲ ಥರದ ರೋಗ ರುಜಿನ ದುಃಖ ದುಮಾನಗಳಿಂದ ಹೊರಬರುವಂಥ ಒಂದು ಸಿದ್ಧಿ ಮಂತ್ರ ಇದು. ಸೊ ಇದನ್ನ ಹೇಳೋದ್ರಿಂದ ನಿಮ್ಗೆ ಆರೋಗ್ಯ ಬರುತ್ತೆ. ಸೊ ಮತ್ತೊಂದು ವಿಸಿಟಲ್ಲಿ ನೋಡಿ, ನಿನ್ನ ಉಳಿದ್ರೆ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡ್ತಾನೆ ಅಂತ ಹೇಳಿದ್ದೀನಿ. ಅದು ಡಿಹೈಡ್ರೇಷನ್ ಆಗಿದೆಯಲ್ಲ, ಅವನ್ನೆಲ್ಲ ಮತ್ತೆ ನಾವು ಹೈಡ್ರೇಷನ್ ಮಾಡಬೇಕು. ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸ ಆಗಬೇಕು. ಅದು ಮುಂದಿನ ದಿನಗಳಲ್ಲಿ ಮಾಡೋಣ. ಅದಕ್ಕೆ ಸಂಪೂರ್ಣವಾದ ಆರೋಗ್ಯವನ್ನು ನಿಮಗೆ ನಾವು ಕೊಡೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡೋಣ ಅಂತ ತಿಳಿಸ್ತಾ ಇವತ್ತಿನ ಸಂದರ್ಶನವನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್.